Hi guys, today we are discussing Fibonacci series in Java. So ನನ್ನ ಕ್ಲಾಸ್ ನೇಮ್ ಬಂದು Fibonacci series ಅಂತ ಕೊಟ್ಟಿದ್ದೀನಿ. ಮೇನ್ ಮೆಥಡ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ನೆಮ್ ಸ್ಟ್ರಿಂಗ್ ARGS ಅಂತ ಕೊಟ್ಟಿದ್ದೀನಿ. ಸೊ ನಾನು ಏನು ಮಾಡಿದ್ದೀನಿ, ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಿದ್ದೀನಿ. N1 ವೇರಿಯೇಬಲ್, N2 ವೇರಿಯೇಬಲ್ ಆ್ಯಂಡ್ ದ ನೆಕ್ಸ್ಟ್ ವೇರಿಯೇಬಲ್. N1 ವೇರಿಯೇಬಲ್ನಲ್ಲಿ 0 ಸ್ಟೋರ್ ಮಾಡಿದ್ದೀನಿ. ನೆಕ್ಸ್ಟ್ N2 ವೇರಿಯೇಬಲ್ನಲ್ಲಿ ಒನ್ ವ್ಯಾಲ್ಯೂನ ಏನು ಮಾಡಿದ್ದೀನಿ, ಸ್ಟೋರ್ ಮಾಡಿದ್ದೀನಿ. ಸೊ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟರ್ನಲ್ಲಿ N1 ಆ್ಯಂಡ್ N2 ವ್ಯಾಲ್ಯೂಸ್ ಏನಾಗುತ್ತೆ, ಪ್ರಿಂಟ್ ಆಗುತ್ತೆ. ಸೊ 0 ಆ್ಯಂಡ್ 1 ಅಂತೇಳಿ ಏನಾಗುತ್ತೆ, ಪ್ರಿಂಟ್ ಆಗುತ್ತೆ. ನೆಕ್ಸ್ಟು ಫಾರ್ ಲೂಪ್ನ ತೊಗೊಂಡಿದ್ದೀನಿ. ಅದರಲ್ಲಿ ಇಂಟ್ I ಈಕ್ವಲ್ ಟು 2 ಅಂದರೆ ನಾನು ವ್ಯಾಲ್ಯೂಸ್ ಎಲ್ಲಿಂದ ಇನ್ಷಿಯಲೈಸ್ ಆಗುತ್ತೆ ಅಂದರೆ 2ಲಿಂದ ಇನ್ಷಿಯಲೈಸ್ ಆಗುತ್ತೆ. ಅಂದರೆ ನಾನು ಆಲ್ರೆಡಿ 0 ಆ್ಯಂಡ್ 1 ಅಂತ ತೊಗೊಂಡಿದ್ದೀನಲ್ಲ, ಸೊ ನಾನು ಏನು ಮಾಡಿದ್ದೀನಿ, ಇನಿಷಿಯಲೈಸ್ 2ಲಿಂದ ತೊಗೊಂಡಿದ್ದೀನಿ. ಸೊ I ಲೆಸ್ ದನ್ ಆರ್ ಈಕ್ವಲ್ ಟು 5 ನಾ ಕಂಡೀಷನ್ ಏನು ಮಾಡಿ ಕೊಟ್ಟಿದ್ದೀನಿ ಅಂದರೆ 5 ತನಕ ನನಗೆ ವರ್ಕ್ ಆಗಬೇಕು, ಈ ಲೂಪ್ 5 ತನಕ ಏನಾಗಬೇಕು, ವರ್ಕ್ ಆಗಬೇಕಂತೇಳಿ ನಾನು ಕಂಡೀಷನ್ ಕೊಟ್ಟಿದ್ದೀನಿ. ಸೊ ಇಂಕ್ರಿಮೆಂಟ್ನು ಮಾಡಿದ್ದೀನಿ I ಈಕ್ವಲ್ ಟು I ಪ್ಲಸ್ ಪ್ಲಸ್ ಅಂತೇಳಿ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಈಕ್ವಲ್ ಟು ನೆಕ್ಸ್ಟ್ ಅಂತೇಳಿ ನಾನು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದೀನಲ್ಲ. ಸೊ N1 ಪ್ಲಸ್ N2 ವ್ಯಾಲ್ಯೂಸ್ ಏನಾಗುತ್ತೆ, ನನಗೆ ಆ್ಯಡ್ ಆಗಿ ನನಗೆ ಪ್ರಿಂಟ್ ಆಗುತ್ತೆ. ಓವರಾಲ್ ಫಿಬೊನಾಸಿ ಸೀರೀಸ್ ಅಂದರೆ ಅಂದರೆ ಫಸ್ಟು ಪ್ರೀವಿಯಸ್ 2 ನಂಬರ್ಸ್ನ ಆ್ಯಡ್ ಮಾಡಿದರೆ ನನಗೆ ಏನಾಗುತ್ತೆ, ನೆಕ್ಸ್ಟ್ ನಂಬರ್ ನನಗೆ ಸಿಗುತ್ತೆ. ಅಂದರೆ ಫಸ್ಟು 2 ವ್ಯಾಲ್ಯೂಸ್ ಅಂದರೆ ಫಸ್ಟ್ ನಮಗೆ ಯಾವ ವ್ಯಾಲ್ಯೂಸ್ ಇರುತ್ತೋ ಅವನ್ನ ನಮಗೆ ಆ್ಯಡ್ ಮಾಡಿದಾಗ ನಮಗೆ ಏನು ಸಿಗುತ್ತೆ, ನೆಕ್ಸ್ಟ್ ವ್ಯಾಲ್ಯೂ ಸಿಗುತ್ತೆ. ಅದನ್ನೇನು ಏನಂತೀವಿ ನಾವು, ಫಿಬೊನಾಸಿ ಸೀರೀಸ್ ಅಂತ ಹೇಳ್ತೀವಿ. ಸೊ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ನಲ್ಲಿ ನೆಕ್ಸ್ಟ್ ಏನಾಗುತ್ತೆ, ನನಗೆ ಪ್ರಿಂಟ್ ಆಗುತ್ತೆ. ಇಲ್ಲಿ N1 ವ್ಯಾಲ್ಯೂ ಏನಿದೆ 0 ಇದೆ, N2 ವ್ಯಾಲ್ಯೂ ಏನಿದೆ 1 ಇದೆ. 0 ಪ್ಲಸ್ 1 ಏನಾಗುತ್ತೆ, ನನಗೆ 1. ಸೊ 1 ಅಂತ ಹೇಳಿ ನನಗೆ ಪ್ರಿಂಟ್ ಆಗುತ್ತೆ. ಸೊ N1ನಲ್ಲಿ ಏನಿದೆ, N2 ಅಂತಿದೆ. ಸೊ N2 ಏನಿದೆ ವ್ಯಾಲ್ಯೂವು 1 ಇದೆ, ಹೌದಲ್ಲ. ಸೊ ಏನಿದೆ 1 ಇದೆ. ಸೊ N2ನಲ್ಲಿ ಏನಿದೆ, ನೆಕ್ಸ್ಟು ವ್ಯಾಲ್ಯೂ ಇದೆ. ಸೊ ನೆಕ್ಸ್ಟ್ ವ್ಯಾಲ್ಯೂ ಏನೇ ಪ್ರಿಂಟ್ ಆಗಿದೆ, ನನಗೆ ಆಲ್ರೆಡಿ 1 ಅಂತ ಇದೆ. ಸೊ ಇಲ್ಲಿ ಏನಾಗುತ್ತೆ 1. ಅಗೇನ್ ಏನಾಗುತ್ತೆ ನೆಕ್ಸ್ಟ್. ಸೊ N1ನಲ್ಲಿ ಏನಿದೆ 1 ಇದೆ, N2ನಲ್ಲಿ ಏನಿದೆ 1 ಪ್ಲಸ್ 1 ಏನಾಗುತ್ತೆ, ನನಗೆ 2 ಅಂತ ಪ್ರಿಂಟ್ ಆಗುತ್ತೆ, ಹೌದಾ. 2 ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟು N1 ವ್ಯಾಲ್ಯೂ ಏನಿದೆ, N2 ಇದೆ. ಸೊ ಇಲ್ಲಿ ನಮಗೆ ಏನಾಗಿದೆ, N2 ವ್ಯಾಲ್ಯೂ ಏನಿದೆ 1 ಅಂತ ಬರುತ್ತೆ. ನೆಕ್ಸ್ಟು N2ನಲ್ಲಿ ಏನಿದೆ, ನೆಕ್ಸ್ಟ್ ಅಂತಿದೆ. ನೆಕ್ಸ್ಟ್ ವ್ಯಾಲ್ಯೂ ಏನಿದೆ 2. ಸೊ ಅಗೇನ್ ಏನಾಗುತ್ತೆ ನೆಕ್ಸ್ಟು N1 ಪ್ಲಸ್ N2 ಏನಿದೆ, N1 ಇದು 1 ಇದೆ, N2 ಇದು ಬಂದು 2 ಇದೆ. 1 ಪ್ಲಸ್ 2 ಏನಾಗುತ್ತೆ 3. ನೆಕ್ಸ್ಟ್ ವ್ಯಾಲ್ಯೂನಲ್ಲಿ ನನಗೆ ಏನಾಗುತ್ತೆ 3 ಅಂತ ಪ್ರಿಂಟ್ ಆಗುತ್ತೆ ನನಗೆ N1ನಲ್ಲಿ N2. ಸೊ N2 ವ್ಯಾಲ್ಯೂ ಏನಿದೆ 2 ಇದೆ, ನೆಕ್ಸ್ಟ್ ವ್ಯಾಲ್ಯೂ ಏನಿದೆ 3 ಇದೆ. ಸೊ 3 ತೊಗೊಳುತ್ತೆ. ನೆಕ್ಸ್ಟ್ ಸೊ N1 ಪ್ಲಸ್ N2, N1 ವ್ಯಾಲ್ಯೂ 2 ಇದೆ, ನೆಕ್ಸ್ಟು N2 ವ್ಯಾಲ್ಯೂ 3 ಇದೆ. 2 ಪ್ಲಸ್ 3 ಏನಾಗುತ್ತೆ 5. ಸೊ ನೆಕ್ಸ್ಟ್ ವ್ಯಾಲ್ಯೂ ಇಸ್ 5. ಅಗೇನ್ ಏನಾಗುತ್ತೆ N1 ವ್ಯಾಲ್ಯೂ N2. ಸೊ N2ನಲ್ಲಿ ಏನಿದೆ 3 ಇದೆ. ನೆಕ್ಸ್ಟ್ ವ್ಯಾಲ್ಯೂನಲ್ಲಿ ಏನಿದೆ 5 ಇದೆ. ಸೊ ನನಗೆ ಲೂಪ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಓವರಾಲ್ ಏನಂದರೆ ಪ್ರೀವಿಯಸ್ನ 2 ವ್ಯಾಲ್ಯೂಸ್ನ ಆ್ಯಡ್ ಮಾಡಿದಾಗ ನಮಗೆ ಏನಾಗುತ್ತೆ, ನೆಕ್ಸ್ಟ್ ವ್ಯಾಲ್ಯೂ ಸಿಗುತ್ತೆ ಅಲ್ಲ. ಸೊ ಅದನ್ನೇ ನಾವೇನಂತೀವಿ, ಫಿಬೊನಾಸಿ ಸೀರೀಸ್. ನೋಡಿರಿ, 0 ಪ್ಲಸ್ 1 ಏನಾಗುತ್ತೆ 1. ಸೊ 1 ಪ್ಲಸ್ 1 2, 1 ಪ್ಲಸ್ 2 3, 2 ಪ್ಲಸ್ 3 5. ಹಂಗೆ ಏನಾಗುತ್ತೆ, ನಮಗೆ ವ್ಯಾಲ್ಯೂಸು ಸಿಗುತ್ತಾ ಹೋಗುತ್ತೆ. ಓಕೆನಾ. ಇದೇ ನಮ್ಮ ಓವರಾಲ್ ಔಟ್ಪುಟ್.